ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಈ ಆಗಸ್ಟ್ ತಿಂಗಳಿನಲ್ಲಿ ಮಕ್ಕಳಿಗಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಮಾಡುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದ ಕೃತಿಗಳನ್ನು ಪರಿಚಯ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಎಸ್.ಆರ್. ರಾಮಸ್ವಾಮಿ ಅವರು ಬರೆದಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪರಿಚಯಾತ್ಮಕ ಪರಿಚಯವನ್ನು ಮಾಡಲಿದ್ದೇನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೃತಿಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಆಗಸ್ಟ್ 1, 2026 ಶನಿವಾರದಂದು 136ನೇ ಸಾಹಿತ್ಯ ಕೃತಿಯ ಪರಿಚಯ ಇದಾಗಿದೆ. ಸಪ್ನ ಬುಕ್ ಹೌಸ್ ಅವರು ಪ್ರಕಟಿಸಿರುವಂಥ ಈ ಕೃತಿ ಪ್ರಥಮ ಮುದ್ರಣ 2000ರಲ್ಲಿ, 13ನೇ ಮುದ್ರಣ 2022ರಲ್ಲಿ ಆಗಿದೆ. 48 ಪುಟಗಳ ಈ ಕೃತಿ 30 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಅವರು ವಹಿಸಿದ್ದಾರೆ. ಹಲವಾರು ಜನ ಮಹನೀಯರ ಪ್ರಾಣ ತ್ಯಾಗ ಬಲಿದಾನದ ಫಲವಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅಂತಹ ಮಹನೀಯರ ಸಾಲಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಗ್ರಗಣ್ಯರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಹಳಷ್ಟು ಹೋರಾಟಗಳನ್ನು, ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಗೂಡಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1875 ಅಕ್ಟೋಬರ್ 31ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಜವೇರಬಾಯಿ ಮತ್ತು ಲಾಡಾಬಾಯಿ ದಂಪತಿಗಳ 5 ಪುತ್ರರಲ್ಲಿ ಇವರು 4ನೇಯವರು. ಇವರ ಅಣ್ಣಂದಿರಾದಂಥ ಸೋಮಾಬಾಯಿ, ನರಸೀಬಾಯಿ ಮತ್ತು ವಿಠಲ್ ಬಾಯಿ, ತಮ್ಮ ಕಾಶಿಬಾಯಿ, ಹಾಗೆ ದಾಯಿಬಾ ಅನ್ನುವಂಥ ತಂಗಿ ಕೂಡ ಇವರಿಗಿದ್ದರು. ಸ್ವಾಮಿ ನಾರಾಯಣ ಅವರ ಪಂಥದ ಅನುಯಾಯಿಗಳಾಗಿ ದೈವ ಭಕ್ತರಾಗಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ವಾತಾವರಣದಲ್ಲಿ ಅವರಿಗೆ 17 ವರ್ಷ ಇದ್ದಾಗ ಮದುವೆ ಆಗುತ್ತೆ. ರೈತ ಕುಟುಂಬದ ಜವೇರಬಾ ಅನ್ನುವಂಥ ಕನ್ಯೆಯೊಂದಿಗೆ ಮದುವೆ ಆಗುತ್ತೆ. ಅವರು ಜವೇರಬಾಯಿ ಪತ್ನಿಯವರು ಬೇಗ ತೀರ್ಕೊಂತಾರೆ. ಆಗ ಅವರಿಗೆ ದಯಾಬಾಯಿ ಎಂಬ ಪುತ್ರ ಹಾಗೂ ಮನಿ ಬೆಹನ್ ಅನ್ನುವಂಥ ಮಗಳು ಜನಿಸ್ತಾರೆ. ಅವಾಗ 33 ವರ್ಷ. ಇವರು 1897ರಲ್ಲಿ ಮೆಟ್ರಿಕ್ ಪರೀಕ್ಷೆಯನ್ನು ಪಾಸ್ ಆಗಿ ಫ್ಲೀಡರ್ ಪರೀಕ್ಷೆಯನ್ನು ಸಹ ಪಾಸ್ ಆಗ್ತಾರೆ. ಹಾಗೆ ಅವರು ಅಂದಿನ ದಿನಗಳಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯುವುದಕ್ಕಾಗಿ ಇಂಗ್ಲೆಂಡಿಗೆ ಹೋಗ್ಬೇಕು ಅನ್ನುವಂಥ ಆಸೆಯಿಂದ ಇವರು ವಕೀಲಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಬಹಳಷ್ಟು ದುಡ್ಡನ್ನ ಜಮಾ ಹಾಕಿ ಇನ್ನು ಹೋಗ್ಬೇಕನ್ನುವಂಥ 10,000 ರೂಪಾಯಿ ಅಮೌಂಟನ್ನು ಕಟ್ಟಿದಾಗ ಥಾಮಸ್ ಕುಕ್ ಅನ್ನುವಂಥ ಸಂಸ್ಥೆಯಿಂದ ಇವರಿಗೊಂದು ಆರ್ಡರ್ ಬರುತ್ತೆ. ಆದರೆ ವಿ.ಜಿ. ಪಟೇಲ್ ಅನ್ನುವಂಥ ಅಡ್ರೆಸ್ಸಿಗೆ ಬರುತ್ತೆ. ಅದು ವಿ.ಜಿ. ಪಟೇಲ್ ಅವರು ಅಣ್ಣಯ್ಯನ ಹೆಸರು ಸಹ ವಿ.ಜಿ. ಪಟೇಲ್ ಆಗಿರೋದ್ರಿಂದ ನಾನು ದೊಡ್ಡವನದೀನಿ, ನಾನು ಫಸ್ಟ್ ಹೋಗ್ತೀನಿ ಅಂತಾನ. ಆದರೂ ಸಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರ ಅಣ್ಣನವರಿಗೆ ಹಾಗೂ ತಮ್ಮನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಆಯ್ತು ನೀನೇ ಹೋಗು ಅಂತೇಳಿ ಅವ್ರ ಅಣ್ಣನ ಕಳಿಸ್ತಾರೆ. ಅವ್ರ ಅಣ್ಣ ಹೋದಾಗ ಆ ಖರ್ಚನ್ನು ಸಹ ಇವರೇ ಭರಿಸ್ತಾರೆ. ನಂತರ ಇವರು ಹಣವನ್ನ ಮತ್ತೆ ಸಂಪಾದಿಸಿ ಇವರು ಸಹ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನ ರ್ಯಾಂಕಿನೊಂದಿಗೆ ಪಡೆದುಕೊಂಡು ಮತ್ತೆ ಮಿಡ್ಲಿ ಟೆಂಪಲ್ ಅನ್ನುವಂಥ ಲಂಡನ್ನಿನ ಕಾಲೇಜಿನಲ್ಲಿ 20 ತಿಂಗಳ ಕಾಲ ವ್ಯಾಸಂಗವನ್ನ 1910ರ ಜುಲೈನಲ್ಲಿ ಹೋಗಿ ವ್ಯಾಸಂಗವನ್ನು ಮುಗಿಸ್ಕೊಂಡು ಬರ್ತಾರೆ. ನಂತರ 1915ರಲ್ಲಿ ಗಾಂಧೀಜಿಯವರು ಅಹಮದಾಬಾದಿಗೆ ಬಂದಾಗ ಮೊದಲು ಗಾಂಧೀಜಿಯವರ ಹೋರಾಟದ ಬಗ್ಗೆ ಸರ್ದಾರ್ ಅವರಿಗೆ ನಂಬಿಕೆ ಇರೋದಿಲ್ಲ. ನಂತರ ಸರ್ದಾರ್ ಅವರು ಸ್ವಾತಂತ್ರ್ಯದ ಹೆಜ್ಜೆಗಳನ್ನು ಯಾವಾಗ ಹೋಗ್ತಂತಾರಂದ್ರೆ, ಯಾವಾಗ ಬ್ರಿಟಿಷರು ಭಾರತದ ರೈತರ ಮೇಲೆ ದಬ್ಬಾಳಿಕೆಯ ಮೂಲಕ ಅವರಿಗೆ ನೀಲಿ ಬೆಳೆಯನ್ನು ಬೆಳೆಯೋದಕ್ಕೆ ಒತ್ತಾಯ ಮಾಡ್ತಾರೆ. ಅಂತ ಹೋರಾಟದಲ್ಲಿ ಇಂಡಿಗೋ ಕಾರ್ಮಿಕರ ಕುರಿತಾಗಿ ದೀರ್ಘವಾಗಿ ಬ್ರಿಟಿಷರ ಶೋಷಣೆ ಇರುತ್ತೆ. 1917 ಏಪ್ರಿಲ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಸತ್ಯಾಗ್ರಹ ಮಾಡ್ತಾರೆ. ಅದರಲ್ಲಿ ಯಶಸ್ವಿಯನ್ನು ಆಗ್ತಾರೆ. ಅವಾಗ ಮಹಾತ್ಮ ಗಾಂಧೀಜಿಯವರ ಹೋರಾಟದಿಂದ ಪ್ರಭಾವಿತರಾಗಿರುವಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಹೋರಾಟದಲ್ಲಿ ಕೂಡಿಕೊಂತಾರೆ. 1918ರಲ್ಲಿ ಅಹಮದಾಬಾದಿನ ಬಟ್ಟೆ ಗಿರಣಿಗಳ ಕಾರ್ಮಿಕರ ಕಷ್ಟಕ್ಕೆ ಒಂದು
ಹೋರಾಟದ ಮೂಲಕ ಮಾಲೀಕರ ಬೇಡಿಕೆಯನ್ನ ಈಡೇರಿಸುವುದಕ್ಕಾಗಿ ಹೋರಾಟ ಮಾಡ್ತಾರೆ. ಹಾಗೆ ಬಹಳಷ್ಟು ಹೋರಾಟಗಳಲ್ಲಿ ನ್ಯಾಯವಾದಿಯಾಗಿ ಭಾಗವಹಿಸಿ ನ್ಯಾಯವನ್ನು ಕೊಡಿಸುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಹತ್ವದ ಪಾತ್ರವನ್ನು ವಹಿಸ್ತಿರ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಕೇಸ್ ಹೋಯ್ತಂದ್ರೆ ಅವ್ರಿಗೆ ನ್ಯಾಯ ಸಿಕ್ಕಂತೆ ಅನ್ನುವಂತ ಭಾವನೆ ಅಂದಿನ ದಿನದಲ್ಲಿ ಸುತ್ತ ಪ್ರದೇಶಗಳಲ್ಲಿ ವ್ಯಾಪಿಸಿರುತ್ತೆ. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1917 ಹಾಗೂ 1915 ಹೋರಾಟದಲ್ಲಿ ಅನಾವೃಷ್ಟಿಯಾದಾಗ ರೈತರಿಗೆ ಬೆಲೆನೇ ಇರೋದಿಲ್ಲ. ಆಗ ಹೆಚ್ಚಿನ ಕಂದಾಯವನ್ನ ಬ್ರಿಟಿಷ್ ಸರ್ಕಾರ ಹೇರಿರುತ್ತೆ. ಅದರ ವಿರುದ್ಧನೂ ಸಹ ಹೋರಾಟ ಮಾಡಿ ಯಶಸ್ವಿ ಆಗ್ತಾರೆ. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1915ರಲ್ಲಿ ಮ್ಯಾಂಟೋಗೋ ಜೇಮ್ಸ್ ಬರ್ಡ್ ಸುಧಾರಣೆ ಘೋಷಿತ ಆಗುತ್ತೆ. 1919 ಮಾರ್ಚ್ 22ರಂದು ಜಾರಿ ಆಗುತ್ತೆ. ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಂತ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಾಗ ಸ್ವಾತಂತ್ರ್ಯ ಭಾರತದ ಹೋರಾಟದಲ್ಲಿ ಒಂದು ಕಪ್ಪು ದಿನ ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಆ ಮೂಲಕ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಭಾರತೀಯರಲ್ಲಿದ್ದಂತ ಹೋರಾಟದ ಕಿಚ್ಚು ಅದನ್ನ ಮತ್ತೆ ಮುಂದುವರಿಸುತ್ತದೆ, ಭಯಪಡದೆ ಮುಂದಿರ್ತಾರೆ. ಇನ್ನು ರಾಷ್ಟ್ರಧ್ವಜಕ್ಕೆ ಸ್ಥಾನ ಇಲ್ಲ ಅನ್ನುವಂತ ಬಗ್ಗೆ ಹೋರಾಟ ಮಾಡಿದಾಗ ಇವರು 1923 ಮೇ 1ರಲ್ಲಿ ರಾಷ್ಟ್ರಧ್ವಜಕ್ಕೆ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಹಾಗೆ ಗುಜರಾತ್ನಲ್ಲಿ ಬೋರ್ಸದ ತಾಲೂಕಿನಲ್ಲಿ 1918ರಿಂದ ಮತ್ತು 23ವರೆಗೆ 55 ಡಕಾಯಿತಿಗಳನ್ನ 35 ಕೊಲೆಯನ್ನ ಮಾಡಿರುವಂತ ಒಂದು ಪಡೆ ಪುಂಡರ ಗಂಧ ಏರಿಕೆಯನ್ನ ಆ ದರೋಡೆಯನ್ನ ಮಾಡಿದಂತ ದರೋಡೆಕೋರರ ಹಿಡಿಯಕ್ಕಾಗದಂತ ಪೊಲೀಸ್ ಇಲಾಖೆ ಮತ್ತು ಬ್ರಿಟಿಷ್ ಸರ್ಕಾರ ರೈತರ ಮೇಲೆ ಹೆಚ್ಚಿನ ಕಂದಾಯವನ್ನ ಹಾಕಿರುತ್ತೆ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲ ರೈತರನ್ನ ಸೇರಿಸಿಕೊಂಡು ಮತ್ತೆ ಹೇಳ್ತಾರೆ, ನೀವ್ ಯಾರು ಕಂದಾಯವನ್ನ ಕಟ್ಟಬೇಡ್ರಿ. ಯಾಕಂದ್ರೆ ಆ ಡಕಾಯಿತಿಗಳಿಗೆ ಸಪೋರ್ಟ್ ಮಾಡ್ತಿರೋಂಥದ್ದು ಬ್ರಿಟಿಷ್ ಪೊಲೀಸರು. ಅವರು ಗ್ರಾಮಸ್ಥರ ಮೇಲೆ ಬಂದೂಕನ್ನ ಹೊಡೆಯುವಂತ ಸಂದರ್ಭದಲ್ಲಿ ಅವರು ಯಾವುದೇ ಕಠಿಣ ಕ್ರಮಗಳನ್ನ ಕೈಗೊಳ್ಳದೆ ಹಾಗೆ ಬಿಟ್ಟಾರ ಅಂತ ಅಂದಾಗ ಪ್ರಜೆಗಳು, ರೈತರು ಸರ್ದಾರ್ ವಲ್ಲಭಾಯ್ ಪಟೇಲಕ್ಕೆ ಹೋರಾಟಕ್ಕೆ ಬೆಂಬಲಿಸ್ತಾರೆ. ಸುದೀರ್ಘವಾಗಿ ಹೋರಾಟದಲ್ಲಿ ಚರ್ಚೆ ಮಾಡಿ ವಾದ ಮಾಡಿದ ನಂತರ ಬ್ರಿಟಿಷ್ ಸರ್ಕಾರ ಇವರಿಗೆ ಶರಣಾಗತಿಯಾಗಿ ಅವಾಗ ಡಕಾಯಿತರನ್ನ ಬಂಧಿಸುವಂತ ಕೆಲಸ ಮಾಡುತ್ತೆ. ಇನ್ನು ಬಾರ್ದೋಲಿ ಹೋರಾಟದಲ್ಲಿ ಬಾರ್ದೋಲಿ ಅನ್ನುವಂತ ಗ್ರಾಮದಲ್ಲಿ 1924ರಲ್ಲಿ ಏನು ಸ್ಥಗಿತಗೊಂಡಿರುತ್ತೆ, ಪುರಸಭೆ ಪುನರುಜ್ಜೀವನ ಆಗುತ್ತೆ. ಅದರ ಮೊದಲ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರಾಗ್ತಾರೆ. ಹಾಗೆ 1928ರಲ್ಲಿ ಪಟೇಲ್ ಅಧ್ಯಕ್ಷರಾಗಿದ್ದಾಗ ಅತಿವೃಷ್ಟಿಯಾಗಿರುತ್ತೆ 1927ರಲ್ಲಿ. ಆಗ್ಲೂ ಸಹ ಮತ್ತೆ ಬ್ರಿಟಿಷ್ ಸರ್ಕಾರ ಅಧಿಕ ಕಂದಾಯವನ್ನ ಏರುತ್ತೆ. ಅವಾಗ 32 ಗ್ರಾಮಗಳನ್ನ ಸೇರಿಸಿಕೊಂಡು ಒಂದು ಪರಾಮರ್ಶೆ ಮಾಡಿ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡ್ರಿ, ಬ್ರಿಟಿಷರು ಬಂದು ನಿಮ್ಮ ಭೂಮಿಯನ್ನ ಜಪ್ತಿ ಮಾಡಬಹುದು, ನಿಮ್ಮ ಆಸ್ತಿಯನ್ನ ಜಪ್ತಿ ಮಾಡಬಹುದು, ಆದ್ರೆ ನೀವ್ ಏನ್ ಮಾಡ್ಬೇಕು, ಕಂದಾಯ ಕಟ್ಟದೇ ಇರಬೇಕು ಅಂತ ಅಂದಾಗ ಇಲ್ಲ, ನಾವು ಕಂದಾಯ ಕಟ್ಟಲ್ಲ ಅಂತಾರೆ. ಇನ್ನು ಅವರ ಮಹಿಳೆಯರನ್ನೆಲ್ಲ ಸೇರಿಸಿ ಹೇಳ್ತಾರೆ, ನಿಮ್ಮ ಎಮ್ಮೆಗಳನ್ನ ಜಪ್ತಿ ಮಾಡಬಹುದು, ನಿಮ್ಮ ದನಗಳನ್ನ ಜಪ್ತಿ ಮಾಡಬಹುದು, ಆದ್ರೆ ನೀವು ಕಂದಾಯ ಕಟ್ಟಬಾರ್ದು ಅಂದಾಗ ಅವರೆಲ್ಲರೂ ಗ್ರಾಮಸ್ಥರು ಎಷ್ಟು ಒಗ್ಗಟ್ಟಾಗ್ತಾರೆ ಅಂದ್ರೆ, ಆಯಿತು, ನಮಗೆ ಎಷ್ಟೇ ಕಷ್ಟಗಳು ಬರಲಿ, ನಾವು ಕಂದಾಯವನ್ನ ಕಟ್ಟೋದಿಲ್ಲ ಅನ್ನುವಂಥದ್ದು ಕಂದಾಯ ನಿರಾಕರಣೆ ಹೋರಾಟ ಪ್ರಾರಂಭ ಆಗುತ್ತೆ. ಈ ಪ್ರಾರಂಭವಾದಾಗ ಸ್ವತಃ ಕಲೆಕ್ಟರ್ ಬಂದಾಗ ಕಲೆಕ್ಟರ್ನ ಕರೆಕೆದುಕೊಂಡು ಹೋಗೋದಕ್ಕೆ ಯಾರು ಸಹ ಇರೋದಿಲ್ಲ. ಒಬ್ಬ ಕ್ಷೌರಿಕ ಬ್ರಿಟಿಷ್ ಇದಕ್ಕೆ ಕಂದಾಯವನ್ನು ಕಟ್ಟಿದಂತ ಶ್ರೀಮಂತನಿಗೆ ಕ್ಷೌರ ಮಾಡಬೇಕೋ ಬೇಡ ಅನ್ನುವಂತ ಒಪ್ಪಿಗೆಯನ್ನ ಪಡೆಯೋದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹತ್ತಿರ ಬಂದಿರ್ತಾನೆ. ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೋರಾಟಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅಂದ್ರೆ, ಸ್ವತಃ ಕಲೆಕ್ಟರ್ ಬಂದು ನೀವ್ ಯಾಕೆ ಟ್ಯಾಕ್ಸ್ ಅನ್ನು ಕಟ್ತಾ ಇಲ್ಲ ಅಂದ್ರೆ ನಾವು ಅಂತ ಪಾಪದ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಕಲೆಕ್ಟರ್ಗೆ ಹೇಳ್ತಾರೆ. ಇದರಿಂದ ಕಲೆಕ್ಟರ್ಗೆ ಗೊತ್ತಾಗುತ್ತೆ ಎಷ್ಟು ಹೋರಾಟ ತೀವ್ರವಾಗಿದೆ ಅನ್ನುವಂಥದ್ದು. ಈ ಕೊನೆಗೆ ಈ ಹೋರಾಟಕ್ಕೆ ಮಣಿದಂತಹ ಸರ್ಕಾರ, ಕ್ಷಿಪ್ರ ಹೋರಾಟಕ್ಕೆ ಮಾಡಿದಂತ ಸರ್ಕಾರ ಎಲ್ಲ ಬಂಧಿತರನ್ನ ಬಿಡುಗಡೆ ಮಾಡುತ್ತೆ, ಮುಟ್ಟುಗೋಲು ಹಾಕೊಂಡಿರೋಂಥ ಜಮೀನನ್ನ ವಾಪಸ್ಕೊಡುತ್ತೆ. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೂಚನೆಗಿರ್ತಾರೆ, ನೀವು ಹಳೇ ದನ ಏನಿತ್ತು ಕಂದಾಯ ಅಷ್ಟೇ ಕೊಡ್ರಿ, ಅದರ ಮೇಲೆ ಯಾವುದೇ ಕಂದಾಯವನ್ನ ಕೊಡೋಕ್ ಹೋಗ್ಬೇಡ್ರಿ ಅಂದಾಗ ಈ ಬಾರ್ದೋಲಿಯಲ್ಲಿ ನಡೆದಿರುವಂತ ಈ ಹೋರಾಟ ಇಡೀ ಭಾರತದಾದ್ಯಂತ ಪಸರುತ್ತೆ. ಹಾಗಾಗಿ ಈ ಹೋರಾಟದಿಂದ
ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಹೆಸರು ಮತ್ತಷ್ಟು ಬೆಳಗುತ್ತೆ. ಇನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾವಣೆತರ ಆಗ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರನ್ನ ಚುನಾವಣೆಯಲ್ಲಿ ಅವರಲ್ಲಿ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರಾಗಿ. ಆದ್ರೂ ಸಹ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಜವಾಹರ್ಲಾಲ್ ನೆಹರು ಅವರ ಜೊತೆಗೇನೆ ಕೆಲಸವನ್ನ ಮಾಡ್ತಾರೆ. ಚಲೋ ಚಳವಳಿಯಲ್ಲಿ ಸಹ ಸಕ್ರಿಯವಾಗಿ ಭಾಗವಹಿಸ್ತಾರೆ. ನಂತರ ಸತ್ಯಾಗ್ರಹ ಹಾಗೂ ರಾಜಕೀಯ ಹೋರಾಟದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಎಷ್ಟು ತೀಕ್ಷ್ಣವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಜನರು ಅವರ ಮಾತಿನಿಂದ ಎಷ್ಟು ಪ್ರಭಾವಿತರಾಗಿದ್ರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ತಮ್ಮ ಕೋಟ್ ಹಾಗೂ ವಿದೇಶಿ ವಸ್ತ್ರಗಳನ್ನ ಬಿಟ್ಟು ಸ್ವದೇಶಿ ವಸ್ತ್ರಗಳನ್ನ ಧರಿಸಿಕೊಂಡು ಜನರ ಜೊತೆಗೆ ರೈತರ ಜೊತೆಗೇನೆ ಸಹ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಹಲವಾರು ಹೋರಾಟಗಳನ್ನ, ಸುಳ್ಳು ಮೊಕದ್ದಮೆಗಳನ್ನ ರೈತರ ಮೇಲೆ ಹಾಕಿದಂತ ಸಂದರ್ಭದಲ್ಲಿ ಅವರು ಸ್ವತಃ ವಾದ ಮಾಡಿ ಅವರನ್ನ ಬಿಡುಗಡೆಗೊಳಿಸ್ತಾರೆ. ಇನ್ನು ಭಾರತ ಬಿಟ್ಟು ತೊಳಗಿ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಗಾಂಧೀಜಿಯವರು ಮಾಡಬೇಕು ಅಂತ ಅಂದ್ಕೊಂಡಾಗ ಅವರಿಗೆ ಮೊದಲಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದ, ಆ ಹೋರಾಟಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಒಪ್ಪಿಗೆ ಸೂಚಿಸಿದ ಪರಿಣಾಮವಾಗಿ ನಂತರ ಎಲ್ಲ ನಾಯಕರು ಕ್ವಿಟ್ ಇಂಡಿಯಾ ಚಳವಳಿಗೆ ಬೆಂಬಲಿಸಿ ಹೋರಾಟವನ್ನ ಮಾಡುತ್ತಾರೆ. ಜುಲೈ 27ರಲ್ಲಿ 1942ರ ಆಗಸ್ಟ್ 7ರಂದು ಚಳೆಜಾವ್ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಗುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗರ್ಜಿಸ್ತಾರೆ. ಯಾಕಂದ್ರೆ ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತ ಖ್ಯಾತಿಯನ್ನು ಗಳಿಸಿದಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದ್ದು ಒಂದು ನಿಷ್ಠೂರವಾದಂತ ಹೋರಾಟ, ಸಂಘಟಿತ ಹೋರಾಟ. ಏಕೆಂದ್ರೆ ಜವಾಹರ್ಲಾಲ್ ನೆಹರು ಆಜಾದಿಗಾಗಿ ಕೋಟೆ ರವಾನಿಸಿದಾಗ ಅವರನ್ನ ಬ್ರಿಟಿಷರು ಹಲವಾರು ಸಾರಿ ಬಂಧಿಸ್ತಾರೆ, ಹಲವಾರು ಅವಮಾನಗಳನ್ನ ಮಾಡ್ತಾರೆ. ಬಹಳಷ್ಟು ಸಲ ಬಂಧಿಸಿದಾಗೂ ಸಹ ಅವರು ತಮ್ಮ ಹೋರಾಟದಿಂದ ಹಿಂದುಮುಖ ಆಗೋದಿಲ್ಲ. ಸದಾ ಹೋರಾಟವನ್ನ ಮಾಡ್ತಾ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಶ್ರಮಿಸ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ಸಹ ಯಾವಾಗ ಭಾರತ ಸ್ವಾತಂತ್ರ್ಯ ಬಂದಾಗ ಅವಾಗ ಬಹಳಷ್ಟು ಸಂಸ್ಥಾನಗಳನ್ನ ಒಗ್ಗೂಡಿಸುವಂತ ಕೆಲಸ ಭಾರತದಲ್ಲಿ, ಅವುಗಳನ್ನ ವಿಲೀನ ಮಾಡುವಂತ ಪ್ರಕ್ರಿಯೆಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಹಳಷ್ಟು ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಪ್ರದೇಶಗಳನ್ನ ಭಾರತದಲ್ಲಿ ಸೇರಿಸುವಂತದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಶ್ರಮ ಬಹಳಷ್ಟಿದೆ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ನಮಗೆ ತಡವಾಗಿ ಸ್ವಾತಂತ್ರ್ಯ ಸಿಗುತ್ತೆ. ಈ ಸೆಪ್ಟೆಂಬರ್ 17, 1948ಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಮಗೆ ಆಪರೇಷನ್ ಪೋಲೋ ಮೂಲಕ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನ ಭಾರತದಲ್ಲಿ ಸೇರಿಸ್ತಾರೆ. ಅದೇ ರೀತಿ ಭಾರತದಾದ್ಯಂತ ಇರುವಂತ ಹಲವಾರು ಸಂಸ್ಥಾನಗಳನ್ನ ಭಾರತದಲ್ಲಿ ಸೇರಿಸುವಂತ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಅದೇ ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಚೀನಾ ಆಕ್ರಮಣದ ಕುರಿತಾಗಿ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರವನ್ನ ಬರೆದಿರ್ತಾರೆ. ಆದರೆ ನೆಹರು ಅವರು ಅದನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ನಂತರ ದಿನಗಳಲ್ಲಿ ಅದರ ಪ್ರತಿಫಲವನ್ನ ಅನುಭವಿಸಬೇಕಾಗತ್ತೆ. ಏಕೆಂದರೆ ದೂರದೃಷ್ಟಿಯ ಉಪ ಪ್ರಧಾನ ಮಂತ್ರಿಯಾಗಿ, ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುವಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ, ದೇಶದ ರಕ್ಷಣೆಯಲ್ಲಿ ದೃಢ ನಿರ್ಧಾರಗಳನ್ನ ಕೈಗೊಳ್ಳುವ ಮೂಲಕ ಸ್ವಾತಂತ್ರ್ಯದ ರಕ್ಷಣೆಯನ್ನ, ನಾವು ಸ್ವಾತಂತ್ರ್ಯವನ್ನ ಪಡೆದಿವಿ, ಆದ್ರೆ ಸ್ವಾತಂತ್ರ್ಯ ಪಡೆದ ನಂತರ ಅದರ ರಕ್ಷಣೆನೂ ಸಹ ಅಷ್ಟೇ ಮಹತ್ವದಿದೆ ಅನ್ನುವಂತ ಆಶಯದೊಂದಿಗೆ ಇಡೀ ಭಾರತದ ಹಲವಾರು ಸಂಸ್ಥಾನಗಳನ್ನ, 300ಕ್ಕೂ ಹೆಚ್ಚು ಸಂಸ್ಥಾನಗಳನ್ನ ಭಾರತ ದೇಶದಲ್ಲಿ ವಿಲೀನ ಮಾಡಿ ಹಲವಾರು ದೇಶಗಳಾಗುವಂಥದ್ದನ್ನ ತಪ್ಪಿಸಿದ್ರು. ಏಕ ದೇಶವಾಗಿ ಅಖಂಡ ಭಾರತದ ನಿರ್ಮಾಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಕಾರ್ಯ ಮಹತ್ವದದ್ದು. ಏಕೆಂದ್ರೆ ಈ ಕಾರ್ಯವನ್ನ ಅವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯದಿಲ್ಲ. ಅವತ್ತು ಸ್ವಾತಂತ್ರ್ಯ ಸಿಕ್ಕಾಗ 565 ಸಂಸ್ಥಾನಗಳಿದ್ದು, ಸಣ್ಣ ಸಣ್ಣ ಸಂಸ್ಥಾನಗಳು, ದೊಡ್ಡ ದೊಡ್ಡ ಸಂಸ್ಥಾನಗಳು ಸೇರಿ 565 ಸಂಸ್ಥಾನಗಳನ್ನ ಭಾರತದಲ್ಲಿ ವಿಲೀನ ಮಾಡಿ ಬೃಹತ್ ದೇಶದ ನಿರ್ಮಾಣ ಮಾಡುವಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಕಾರ್ಯ ಕ್ಷಮತೆ ಬಹಳಷ್ಟಿದೆ. 565 ರಾಜರುಗಳನ್ನ ಮನವೊಲಿಸಿ ಭಾರತದಲ್ಲಿ ಸೇರಿಸ್ತಾರೆ. ಕೆಲವೊಂದು ಒಪ್ಪಿಗೆಯನ್ನು ನೀಡದಂತ ರಾಜರ ವಿರುದ್ಧ ಯುದ್ಧ ಕಾರ್ಯಾಚರಣೆ ಮಾಡುವ ಮೂಲಕ ಭಾರತದಲ್ಲಿ ಸೇರಿಸ್ತಾರೆ. ಅವುದಲ್ಲಿ ಒಂದು ಮಹತ್ವದ ಪಾತ್ರವನ್ನ ಮಾಡಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಏಕೆಂದರೆ
ಬ್ರಿಟಿಷರ ಬಹಳಷ್ಟು ಕುತಂತ್ರ ಬುದ್ಧಿವಂತಿದ್ದವರು. ಯಾಕಂದ್ರೆ 565 ಸಂಸ್ಥಾನಗಳ ರಾಜರಿಗೆ ನೀವು ಭಾರತದಲ್ಲಿ ವಿಲೀನ ಆಗ್ಬೋದು ಅಥವಾ ಸ್ವಾತಂತ್ರ್ಯ ರಾಜನಾಗಿ ಸ್ವಾತಂತ್ರ್ಯ ದೇಶವನ್ನು ಸಹ ಆಳ್ಬೋದು ಅನ್ನುವಂತ ಆಶೆಯನ್ನ ತೋರಿಸಿ ಅವರು ಭಾರತದಲ್ಲಿ ವಿಲೀನ ಆಗದಂತೆ ತಡೆಯುವಂತ ಕಾರ್ಯವನ್ನ ಬ್ರಿಟಿಷರು ಮಾಡಿದ್ರು. ಆದರೆ ಇಂಥ ಪರಿಸ್ಥಿತಿಯನ್ನ ಸಮರ್ಪಕವಾಗಿ ನಿಭಾಯಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ತಮ್ಮೆಲ್ಲ ಕಾರ್ಯಕ್ಷಮತೆಯ ಮೂಲಕ ಭಾರತವನ್ನ ಒಂದು ಸುದೃಢ ದೇಶವನ್ನಾಗಿ ನಿರ್ಮಿಸ್ತಾರೆ. ಇಂತಹ ಸರ್ದಾರ್ ವಲ್ಲಭಾಯ್ ಪಟೇಲರು ರಾಜಸ್ಥಾನ ಸಂಸ್ಥಾನಗಳನ್ನ, ಪೂರ್ವ ಪಾಕಿಸ್ತಾನ ಸಂಸ್ಥಾನಗಳನ್ನ, ಹಾಗೆ ಹೈದರಾಬಾದ್ ಕರ್ನಾಟಕ ಸಂಸ್ಥಾನಗಳನ್ನ, ಎಲ್ಲ ಸಂಸ್ಥಾನಗಳನ್ನ 365 ವಿಧಿಗಳನ್ನು ಒಳಗೊಂಡಿರುವಂತ ಸಂವಿಧಾನ, 354 ಬೃಹತ್ ಸಂವಿಧಾನವನ್ನ ಅಡಿಯಲ್ಲಿ ಇಷ್ಟೆಲ್ಲ ಸಂಸ್ಥಾನಗಳನ್ನ ಒಂದು ಭಾರತ ಸಂವಿಧಾನ ಅಡಿಯಲ್ಲಿ ಏಕೀಕೃತ ದೇಶದ ಭಾರತದಲ್ಲಿ ಸೇರ್ಪಡೆಗೊಳಿಸುವುದಕ್ಕೆ ಸರ್ದಾರರು ಬಹಳಷ್ಟು ಶ್ರಮಿಸ್ತಾರೆ. ಹಾಗೆ ಚೀನಾ ಯುದ್ಧವನ್ನ ತಡೆಯುವಂತ ಸಂದರ್ಭದಲ್ಲಿ ಸಹ ಸಮರ್ಪಕವಾಗಿ ಸ್ಪಂದಿಸ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲರು 1950 ಡಿಸೆಂಬರ್ 15ರಂದು ತಮ್ಮ ಕೊನೆಯ ಉಸಿರನ್ನು ಎಳೆದು ದೇಹ ತ್ಯಾಗ ಮಾಡ್ತಾರೆ. ಇಂಥ ವ್ಯಕ್ತಿತ್ವ ಭಾರತದ ಒಂದು ಸುಂದರವಾದ ಭಾರತ ದೇಶ ನಿರ್ಮಾಣ ಮಾಡುವುದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪರಿಶ್ರಮ, ಅವರ ಒಂದು ದೂರದೃಷ್ಟಿ ಮಹತ್ವದ್ದಾಗಿದೆ. ಅಂತ ರಾಷ್ಟ್ರ ನಾಯಕರ ಸಾಲಿನಲ್ಲಿ ನಿಲ್ಲುವಂತವರು ಸರ್ದಾರ್ ವಲ್ಲಭಾಯ್ ಪಟೇಲರು. 136ನೇ ಸಾಹಿತ್ಯ ಕೃತಿಯ ಇಂದಿನ ಪರಿಚಯದಲ್ಲಿ ಇಂಥ ಸಾಹಿತ್ಯ ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಓದಿಸುವ ಮೂಲಕ ಅವರಲ್ಲಿ ಓದಿನ ಅಭಿರುಚಿ, ಓದಿನ ಆಸಕ್ತಿ, ಹಾಗೆ ರಾಷ್ಟ್ರ ಪ್ರೇಮವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಓದಿಸುವಂತ ಕೆಲಸ ಪಾಲಕರು ಹಾಗೂ ಪೋಷಕರಿಂದ ಆಗಬೇಕು. ವಿಶೇಷ ಸಂದರ್ಭದಲ್ಲಿ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ನಾಯಕರ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಅವರಲ್ಲಿ ರಾಷ್ಟ್ರ ಪ್ರೇಮ ಬೆಳೆಯಲು ಸಹಾಯಕ ಮಾಡಬೇಕಂತ ಹೇಳ್ತಾ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಕ್ತಾಯಗೊಳಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.